ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವಿಷಮುಕ್ತ ಆಹಾರ ಸೇವನೆ ಮಾಡಿದರಷ್ಟೇ ಪ್ರತಿಯೊಬ್ಬ ಮನುಷ್ಯ ಆರೋಗ್ಯವಂತ ಆಗಿರಲು ಸಾಧ್ಯ. ಹೀಗಾಗಿ ನಾವೆಲ್ಲರೂ ಸಾಧ್ಯವಾದಷ್ಟು ಸಾವಯವ ನೈಸರ್ಗಿಕ ಕೃಷಿ ಉತ್ಪನ್ನಗಳನ್ನು ಬಳಕೆ ಮಾಡಬೇಕಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್, ರೈತ ಸಂಘ ಹಾಗೂ ಸಾವಯವ ಬೆಳೆಗಾರರು ಆಯೋಜಿಸಿದ್ದ ಪಾಂಡವಪುರ ಸಾವಯವ ಸಂತೆ ವಿಷಮುಕ್ತ ಆಹಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪಾಂಡವಪುರ ತಾಲೂಕನ್ನು ಸಾವಯವ ಕೃಷಿ ತಾಲೂಕನ್ನಾಗಿ ಮಾರ್ಪಾಡು ಮಾಡಲು ರಾಜ್ಯ ಸರ್ಕಾರವು ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದರಿಂದ ಇದಕ್ಕೆ ಪೂರಕವಾಗಿ ಪಾಂಡವಪುರ ಸಾವಯವ ಸಂತೆ ಆಯೋಜಿಸಲಾಗಿದೆ. ಪಟ್ಟಣದಲ್ಲಿ ಪ್ರತಿ 15 ದಿನಗಳಿಗೊಮ್ಮೆ ಸಾವಯವ ಸಂತೆ ನಡೆಯಲಿದೆ ಎಂದರು. ರಾಸಾಯನಿಕ ಬಳಕೆಯಿಂದ ಬೆಳೆದ ತರಕಾರಿ, ಸೊಪ್ಪು, ಹಣ್ಣು, ಅಕ್ಕಿ, ರಾಗಿ, ದ್ವಿದಳ ಧಾನ್ಯಗಳು ಸೇರಿದಂತೆ ಆಹಾರ ಪದಾರ್ಥಗಳಿಂದ ರೋಗ ಉಲ್ಬಣಿಸುತ್ತಿರುವುದು ತಮಗೆಲ್ಲ ತಿಳಿದಿರುವ ವಿಚಾರ. ಅಡುಗೆಯ ಎಣ್ಣೆ ತಯಾರಿಕೆಗೆ ಕೂಡ ವೆಸ್ಟ್ ವೈಟ್ ಪೆಟ್ರೋಲ್ ಬಳಸಲಾಗುತ್ತಿದೆ. ಹೀಗಾಗಿ ಆರೋಗ್ಯದ ಕಡೆ ನಾವೆಲ್ಲರೂ ಗಮನ ಹರಿಸಬೇಕಿದೆ ಎಂದರು. ಸಾವಯವ ರೈತ ಸುಂಕತೊಣ್ಣೂರು ದೇವೇಗೌಡ ಮಾತನಾಡಿ, ದೇಶದಲ್ಲಿ ಹಸಿರು ಕ್ರಾಂತಿಯಿಂದಾಗಿ ಆಹಾರದ ಉತ್ಪನ್ನದಲ್ಲಿ ಹೆಚ್ಚಳ ಸಾಧಿಸಿತು ನಿಜ. ಆದರೆ ಅತಿ ಹೆಚ್ಚು ರಾಸಾಯನಿಕ ಬಳಕೆಯಿಂದಾಗಿ ವಿಷಯುಕ್ತ ಆಹಾರ ಉತ್ಪಾದನೆಯಾಗುತ್ತಿದೆ. ಇದರಿಂದಾಗಿ ರೋಗ ರುಜಿನಗಳು ಉಲ್ಬಣೆಯಾಗಿ ಸಾವು ನೋವು ಸಂಭವಿಸುತ್ತಿವೆ. ಹೀಗಾಗಿ ನಮಗೆ ಸಾವಯವ ಕೃಷಿ ಉತ್ಪನ್ನದ ಆಹಾರ ಪದಾರ್ಥಗಳನ್ನು ಬಳಸುವುದು ಅಗತ್ಯ ಎಂದು ಅನಿವಾರ್ಯವಾಗಿದೆ ಎಂದರು. ಖರೀದಿ ಜೋರು. ಸಂತೆಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಉತ್ಪನ್ನಗಳಾದ ಬೆಂಡೆಕಾಯಿ, ಬದನೆಕಾಯಿ, ಕ್ಯಾರೆಟ್, ಬೀಟ್ರೇಟ್, ಹೀರೆಕಾಯಿ, ಸಾವಯವ ಸೊಪ್ಪು, ಗಾಣದ ಅಡುಗೆ ಎಣ್ಣೆ, ದೇಸಿ ಅಕ್ಕಿ, ನಾಟಿ ಕೋಳಿ ಮೊಟ್ಟೆ, ಹಲಸಿನ ಹಣ್ಣು, ಮಾವು, ಏಲಕ್ಕಿ, ಬಾಳೆ ಹಣ್ಣು ಸೇರಿದಂತೆ ಹಲವು ಉತ್ಪನ್ನಗಳು ಸಂತೆಯಲ್ಲಿ ಜನರು ಖರೀದಿ ಮಾಡಿದರು. ಮಾವು ಹಲಸಿನ ಹಣ್ಣಿಗೆ ಮುಗಿಬಿದ್ದ ಜನರು ಸಾವಯವ ಮಾವಿನ ಹಣ್ಣುಗಳಾದ ರಸಪೂರಿ, ಬಾದಾಮಿ, ತೋತಾಪುರಿ ಸೇರಿದಂತೆ ಹಲವು ಬಗೆಯ ಮಾವಿನ ಹಣ್ಣನ್ನು ಮಾರಾಟಕ್ಕೆ ಇಡಲಾಗಿತ್ತು. ಜೊತೆಗೆ ಹಲಸಿನ ಹಣ್ಣುಗಳನ್ನು ರೈತರು ಇಟ್ಟಿದ್ದರು. ಸಂತೆಯಲ್ಲಿ ಭಾಗವಹಿಸಿದ್ದ ಜನರು ಮಾವಿನ ಹಣ್ಣು ಹಾಗೂ ಹಲಸಿನ ಹಣ್ಣನ್ನು ಕೊಳ್ಳಲು ಮುಗಿಬಿದ್ದರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ, ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಹಿರಿಯ ಮುಖಂಡರಾದ ಕೆಟಿ ಗೋವಿಂದೇಗೌಡ, ಕೆನ್ನಾಳು ನಾಗರಾಜು, ಎಸ್ ದಯಾನಂದ್, ಮೊದಲಿಯಾರ್ ವೆಂಕಟೇಶ್, ಕಾಳೇಗೌಡನಕೊಪ್ಪಲು ವೆಂಕಟೇಶ್, ಮಹಿಳಾ ನಾಯಕಿಯಾದ ಸ್ಮಿತಾ ಪುಟ್ಟಣ್ಣಯ್ಯ, ಅಕ್ಷತಾ ಪುಟ್ಟಣ್ಣಯ್ಯ, ಅರಳಕುಪ್ಪೆ ರೂಪಾ, ಕ್ಯಾತನಹಳ್ಳಿ ಅನಿತಾ ಇತರರು ಹಲಸಿನ ಹಣ್ಣು, ಮಾವಿನ ಹಣ್ಣನ್ನು ಹಾಗೂ ಬೆಲ್ಲದ ಮಿಠಾಯಿಗಳನ್ನು ಖರೀದಿ ಮಾಡಿ ತಿಂದರು. ಸಾವಯವ ರೈತರಾದ ಮರಿ ದೇಸಿಗೌಡ, ಕೆಎಂ ದೊಡ್ಡಿಗೌಡ, ಕ್ಯಾತನಹಳ್ಳಿ ಬಸವರಾಜು, ಕುಮಾರ್, ಸುಂಕತೊಣ್ಣೂರು ದೇವೇಗೌಡ, ಸುನೀಲ್ ಸ್ಯಾದನಹಳ್ಳಿ, ಆನಂದ್, ಬೆಲವಲ ಫಾರ್ಮಸ್, ಶ್ರೀರಂಗಪಟ್ಟಣ ಪಾಪೇಗೌಡ, ಬೋಳೇನಹಳ್ಳಿ, ಮಂಜುನಾಥ್ ಸಂಬೂನಹಳ್ಳಿ, ಬಿಟಿ ಕೊಪ್ಪಲು ಸೋಮೇಗೌಡ, ಒಳಗೆರೆ ದೇವರಹಳ್ಳಿ ಚಿರಂಜೀವಿ, ಮಲ್ಲಿಗೆರೆ ವೆಂಕಟೇಶ್, ಕ್ಯಾತನಹಳ್ಳಿ ಶ್ರೀನಿವಾಸ್, ಮಡಕೆಪಟ್ಟಣ ರಾಮೇಗೌಡ ಇತರರು ತಾವು ಬೆಳೆದ ಸಾವಯವ ಕೃಷಿ ಉತ್ಪನ್ನಗಳನ್ನು ಸಂತೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದರು. ಟೇಸ್ಟ್ ನೋಡಿ ಸರ್, ಚೆನ್ನಾಗಿದೆಯಾ? ನೀವು ಕೊಡಿಸ್ತಾ ಅಂತ ಹೊಟ್ಟೆ ಕೊಡಿಸ್ಬಿಡಿ ಸರ್, ಕೊಡ್ತಿಲ್ಲ ಅಂತ. ಹೇಳಿದ್ದೀನಿ ತಗೋ, ಏನು ಬೇಕು ಸೊಪ್ಪು ಅವೆಲ್ಲ ತಗೋ ಅಂತ ಹೇಳಿದ್ದೀನಿ. ಸೊಪ್ಪು ಇದಾವ? ಅಲ್ಲೇ ಆಗೈತಾ? ಹಾಂ ಬನ್ನಿ ಸರ್, ಆಯ್ತು.
ತಗೊಳ್ಳೆ ಅದು ಬನಾನ ಅಂತವ್ರೆ ಅವ್ರು ಕೊಡ್ರಿ ಅವ್ರ ಕೈಗೆ ಇಲ್ಲ ಇಲ್ಲ